ಹಲೋ, ಹಾಂ ಮಗ, ನೀ ಹೇಳಿದ ಲೊಕೇಶನ್ಗೆ ಬಂದಿದ್ದೀನಿ. ಹಾಂ, ಬೈಕಾ? ಹೊಂಡಾ 250cc ಸ್ಪೆಷಲ್ ಎಡಿಷನ್, ಹಾರ್ಸ್ ಪವರ್ 23.7. ಹಾರ್ಲಿ ಡೇವಿಡ್ಸನ್ನ ಅದು ನಾ ಸರ್ವಿಸಿಗೆ ಕೊಟ್ಟಿದ್ದೀನಿ ಮಗ. ಬುಲೆಟಾ? ಅದನ್ನೆಲ್ಲ ನಮ್ಮನೆ ಕೆಲಸದಲ್ಲಿ ಹೊಡಿತಾರೆ ಕಣಲ್ಲೇ. ನೀ ಹೇಳಿದ್ದು ನಿಜನೇ ಮಗ. ಹಾಟಲ್ಲಿ ಬೈಕಲ್ಲಿ ಜಾಗ ಖಾಲಿದೆ, ಕುತ್ಕೊಳ್ಳೋದು ಬೇಕಷ್ಟೇ. ಏನಂದೆ? ಚೆನ್ನಾಗಿರೋ ಹುಡುಗಿ ಕೂತ್ಕೊಂಡ್ರೆ ಮಾತ್ರ ವ್ಯಾಲ್ಯೂ ಅಂತ ಇದೆಯಾ? ಅವ್ರು ದೊಡ್ಡ ಬನ್ಸ್ ಮಾಡಬೇಕಲ್ಲ. ಓ, ಚೆನ್ನಾಗಿರೋ ಹುಡುಗಿ ಸಿಕ್ಕಿದ್ರೆ ನಂಬರ್ ತಗೋಬೇಕು ಅಂತ ಇದೆಯಾ? ನಂಬರ್? ಹಲೋ ಹಲೋ, ಗಜಾನ ಬೈಕ್ ಸರ್ವಿಸಸ್ಸಿಂದ ನಿಮ್ಮ ಬೈಕ್ ಯಾರು? ಗಜಾನನ ಬೈಕ್ ಸರ್ವಿಸಸ್. ಓ, ಹಾಯ್ ಸರ್. ಸರ್ ನಿಮ್ಮ ಬೈಕ್ ಬೇಬಿ, ನೀವು ಬೈಕ್ ನೋಡಿಲ್ಲ ಅಲ್ವಾ? ಹೊಂಡಾ 250cc ಸ್ಪೆಷಲ್ ಎಡಿಷನ್, ಹಾರ್ಸ್ ಪವರ್ 23.7. ಆಮೇಲೆ ಲಾಂಗ್ ರೈಡ್ ಹೋಗೋಣ. ಓ ಸಾರಿ 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 ಸಾರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಲ್ಲು, ಟಿಪ್ಸ್ ಕೊಡು ಬೇಬಿ. ತಗೊಳ್ಳಿ ಸರ್. ಸರ್ ಸರ್ ಬೇಡ ಸರ್. ಸರ್ ತಗೊಳ್ಳಿ ಸರ್. ಸರ್ ಹೋಗ್ತಾ ಟೀ ಕುಡ್ಕೊಂಡು ಹೋಗಿ. ಮಗ, ನಾ ಇಲ್ಲಿ ಸಡನ್ನ ಪಿಕ್ ಮಾಡಕ್ಕೆ ಬಂದಿದ್ದೀನಿ. ನೀ ಬೇಗ ಟೀ ಶಾಪ್ ಹತ್ರ ಬಂದ್ಬಿಡು. ತಡ ಮಾಡ್ಬೇಡ ಗುರು, ಓಕೆನಾ? ನಾವು ಬೇಗ ಬರ್ತೀವಿ. ಓಕೆ. ಸಡೆ ಸಡೆ, ಬೇಗ ಬಾ ಗುರು. ಯಾರಪ್ಪ ನೀನು? ಓ, ಸಡೆ ಅಪ್ಪ ಅಲ್ವಾ ಇವರು? ಹಲೋ ಅಂಕಲ್, ನಾನು ಮೆಷಿನ್ ಮಂಜ. ಮಂಜುನಾಥ್ ಕುಲಕರ್ಣಿ. ನನಗೆ ಸಡೆ ನಿಜವಾದ ಹೆಸರೇನು ಗುರು? ನಾ ಕೇಳೇ ಇಲ್ವಾ? ಇಷ್ಟು ವರ್ಷ ಆದರೂ ನಂಗೆ ಸಡೆ ಹೆಸರು ಗೊತ್ತೇ ಇಲ್ವಾ? ಈ ಬೆಂಗಳೂರಲ್ಲಿ ಆ ಟ್ರಾಫಿಕ್. ಏ ವೀರೇಶ್. ಹಾಯ್ ಮಗ, ಹೆಂಗಿದ್ಯಾ ಮಗ? ಮಂಜ ಅಂತ. ಮಂಜ, ಸಡೆ. ಸಡೆ ಚೆನ್ನಾಗಿದ್ಯಾ? ಸಡೆ ಔಟ್ ಇಲ್ಲ. ಸಡೆ ಔಟಾ? ಸಡೆ ಸುಮ್ಮನೆ ಮೋಸ ಮಾಡ್ಬೇಡ. ಸಡೆ ಔಟಾ? ಸಡೆ ಔಟ್ ಇಲ್ಲ. ಸುಮ್ಮನೆ ಮೋಸ ಮಾಡ್ಬೇಡ. ಸ್ವಲ್ಪ ಎಣ್ಣೆ ಹೊಡಿ ಸಡೆ. ಬೇಡಮ್ಮ. ಸ್ವಲ್ಪ ಬರೀ ಸ್ನ್ಯಾಕ್ಸ್ ಏನಕ್ಕೆ ಸಡೆ? ಸ್ವಲ್ಪ ಎಣ್ಣೆ ಹೊಡಿ. ಏನಾಗಲ್ಲ, ಸ್ವಲ್ಪ ಹೊಡಿಯ ಸಡೆ. ನೋಡು ನಿಮ್ಗೇನು ಮುಂದಿನ ಹಾಡು ನಮ್ಮ ನೆಚ್ಚಿನ ಸಡೆಗಾಗಿ. ಕಾವೇರಿ ನಿನ್ನ ಮಡಿಲಲ್ಲಿ ಮಗು ಲೋ ಸಡೆ, ಏನಾದ್ರೂ ಬೇಕಿದ್ರೆ ಹೇಳು. ಸಡೆ ಅಲ್ಲ ಕಣ. ಕೇಳಿಸ್ತಾ ಇಲ್ಲ, ಕೇಳಿಸ್ತಾ ಇಲ್ಲ. ಆಮೇಲೆ ಸಿಗ್ತೀನಿ. ಏಯ್ ಸಡೆ, ಏಯ್ ಸಡೆ, ಏಯ್ ಸಡೆ. ಸಡೆ 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 ಸಡೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಅಂಕಲ್, ಅದು ನಿಮ್ಮ ಮಗ. ಓಹೋ, ಸಚ್ಚಿದಾನಂದ ಮೂರ್ತಿನಾ? ಸಚ್ಚಿದಾನಂದ ಮೂರ್ತಿ, ಸಚ್ಚಿದಾನಂದ ಮೂರ್ತಿ, ನಿನ್ ಕೇಳ್ಕೊಂಡು ಯಾರೋ ಬಂದ್ಯಾರ ನೋಡಪ್ಪ. ಓ ಮೈ ಗಾಡ್, ಇವ್ ನಿಜವಾದ ಹೆಸರು ಸಚ್ಚಿದಾನಂದ ಮೂರ್ತಿನ? ಇಷ್ಟು ವರ್ಷ ಆದ್ರೂ ನಂಗೆ ಗೊತ್ತೇ ಇರ್ಲಿಲ್ವಲ್ಲ ಗುರು. ಮಂಜ, ಏನ್ ವಿಷಯ? ಸಡೆ ಬಾರೋ ಬೇಗ. It was at this moment that he knew he fucked up. ವಿಧಿಯ ಕೈವಾಡ. ಆ ದಿನ 2 ಘಟನೆ ನಡೆಯಿತು. ಥಿಯೇಟರಲ್ಲಿ KGF ರಿಲೀಸ್ ಆಯಿತು. ಹಾಗೆ ಕತ್ರಿಗುಪ್ಪೆ ಗಲ್ಲಿಯಲ್ಲಿ ಹೋಗಿದ್ ಕೆಲಸ ಆಯ್ತು ತಾನೆ? ನಾನ್ ಕನ್ನ ಹಾಕಿದ್ರೆ ಗೊತ್ತಲ್ಲ, ಮಿಸ್ ಆಗೋ ಚಾನ್ಸೇ ಇಲ್ಲ. ಒಬ್ಬನೇ ಹೋಗಿದ್ಯಲ್ಲ, ಅದಕ್ಕೆ ಕೇಳಿದೆ.
ಗ್ಯಾಂಗ್ ಕಟ್ಕೊಂಬರೋನು ಗ್ಯಾಂಗ್ಸ್ಟರ್, ಒಬ್ಬನೇ ಬರೋನು ಮಾನ್ಸ್ಟರ್. ನಿನ್ನ ನೋಡ್ತಾ ಇದ್ರೆ ಪ್ರತಿ ಫಿಲ್ಮಲ್ಲಿ ಒಬ್ಬ ಇರ್ತಾನಂತಲ್ಲ, ಅವನ್ ತರ ಅನ್ಸ್ತಾ ಇದೆ. ಯಾರು ಹೀರೋನಾ? ವಿಲನ್. ನಾನ್ ಗೊತ್ತಲ್ಲ, ಹುಲಿಗೆ ಗೊತ್ತಾಗದೆ ಇರೋ ಹಂಗೆ ಅದ್ರ ಬಾಯಿಂದಾನೆ ಬೇಟೆ ಕಿತ್ಕೊಂಬರೋ ಚಾಣಾಕ್ಷ. ಯಾರೋ ಅವನು? ನಾ ಮಾತಾಡೋದೇನಾದ್ರು ಕೇಳಿಸ್ಕೊಂಡ್ಬಿಟ್ಟ? ಇಲ್ಲ, ನೋ ವೇ. ಒಂದ್ ವೇಳೆ ನಾವು ಕತ್ತಿರೋ ವಿಚಾರ ಏನಾದ್ರು ಅವ್ನಿಗೆ ಗೊತ್ತಾಗ್ಬಿಡ್ತಾ? ಚಾನ್ಸೇ ಇಲ್ಲ. ನೋ ಮಗ ಮತ್ತೆ ಮಿಲಿಟರಿ ಶರ್ಟ್ ಹಾಕಿದಾನೆ. ಒಂದ್ ವೇಳೆ ಪೊಲೀಸ್ ಇನ್ಫಾರ್ಮರ್ ಆಗಿದ್ರೆ? ಒಂದ್ ಕೆಲಸ ಮಾಡು, ಗಾಡಿ ಸ್ಟಾರ್ಟ್ ಮಾಡು, ಎಸ್ಕೇಪ್ ಆಗ್ಬಿಡುವ. ಅಡೋ ಸೈ ಸ್ಟ್ಯಾಂಡ್ ತೆಗಿಯೋಡು. ಯಾಚು ಕಮ್ಮಿ ಆಗ್ಬಿಟ್ರ? I am the one, the way your son don't need a gun to get respect up on the street. ಸಂಧ್ಯಾ ಸತ್ತು ಹೋಗಿದ್ದಾಳೆ. ಐ ಮೀನ್ ಸ್ಯೂಸೈಡ್ ಮಾಡ್ಕೊಂಡಿದ್ದಾಳೆ. ಅವಳ ಸಾವಿಗೆ ನಮ್ಮ ಮೂವರಲ್ಲೇ ಒಬ್ಬರು ಕಾರಣ. ಅದಕ್ಕೆ ಈ ಭೂತಾಬಾ ಬೋರ್ಡಿಂದ ಅವಳ ಆತ್ಮನ ಕರೆಸ್ತಾ ಇದ್ದೀವಿ. ಆಮೇಲೆ ಈ ಕಾಯಿನ್ ಯಾರನ್ನ ಪಾಯಿಂಟ್ ಮಾಡ್ತೋ ಅವರೇ ಅವಳ ಸಾವಿಗೆ ಕಾರಣ. ಯಾಕೆ ಭಯನ? ನನಗೆ ಯಾಕೆ ಭಯ? ಹಾಗಿದ್ರೆ ಲೆಟ್ಸ್ ಸ್ಟಾರ್ಟ್ ದೆನ್. ಓಕೆ. ಅಯ್ಯೋ, ನಾನು ಅವ್ರ ಎಲ್ಲ ಪ್ರೊಫೈಲ್ನೂ ಸ್ಟಾಕ್ ಮಾಡ್ತಾ ಇದ್ದೆ, ಏನೇನೋ ಮೆಸೇಜ್ ಕಳಿಸ್ತಾ ಇದ್ದೆ. ಅದನ್ನು ನೋಡಿ ಆತ್ಮಹತ್ಯೆ ಮಾಡ್ಕೊಂಬಿಟ್ಲಾ? ಅಯ್ಯೋ ದೇವ್ರೆ ದೇವ್ರೆ ದೇವ್ರೆ. ಅವಳಿಗೆ ಲೈನ್ ಹೊಡೆಯೋ ಥರ ಮಾಡಿ ಅವಳ ತಂಗಿನ ಪಟಾಯಿಸ್ಬಿಟ್ಟೆ. ಅದಕ್ಕೆ ಸತ್ತೋದ್ಲ.
ಫ್ರೆಂಡಾಗಿ 3 ತಿಂಗಳು ಕೂಡ ಆಗಿರಲಿಲ್ಲ. ನಾನಂತೂ ಅಲ್ವೇ ಅಲ್ಲ. ನೀನೇನೋ ಮಾಡಿದೆ. ಇವ್ ನನ್ನ ಫ್ರೆಂಡ್ ಶ್ರವಣ್ ಅಂತ, ಫೋಟೋಗ್ರಾಫರ್. ಹೇ, ದಟ್ಸ್ ನೈಸ್. ಯಾವಾಗ ಕಳಿಸ್ತೀರಾ? ಇದಿನ್ನು ರಾ ಪಿಕ್ಸು. ನಾನು ಎಡಿಟಿಂಗ್ ಮಾಡಿ ಆಮೇಲೆ ಕಳಿಸ್ತೀನಿ. ಆಮೇಲೆ ಅಂದ್ರೆ ಇಷ್ಟರಲ್ಲೇ ಅಂದ್ರೆ ಯಾವಾಗ? ನಾಳೆನಾ? ನಾಡಿದ್ದ? ಒಂದು ವಾರ ಬಿಟ್ಟ? ಒಂದು ವರ್ಷ ಬಿಟ್ಟ? ಹೇಳಿ ಯಾವಾಗ? ಹೇ, ಕೂಲ್. ಅವ್ನು ಕಳಿಸ್ತಾನೆ ಅಂತ ಹೇಳ್ತಿದ್ದಾನಲ್ಲ, ಕಳಿಸ್ತೀರಲ್ಲ, ಮರಿಬೇಡಿ. ಹಲೋ, ಹಾಂ ಶ್ರವಣ್, ಫೋಟೋಸ್ ಕಳಿಸ್ತೀನಿ ಅಂತ ಹೇಳಿ 1 ತಿಂಗಳಾಗಿತ್ತಲ್ಲ, ಯಾವಾಗ ಕಳಿಸ್ತೀರಾ? ಯಾಕಿನ್ನೂ ಕಳಿಸಿಲ್ಲ? ಬೇಗ ಕಳಿಸಿ ಆಯ್ತಾ ಪ್ಲೀಸ್. ಹಲೋ, ಹಾ, ಹಲೋ, ಕಳಿಸ್ತೀರಲ್ಲ, ಮರಿಬೇಡಿ. ಫೋಟೋಸ್ ಕೊಡ್ಲಿಲ್ವಾ? ತಪ್ಪು ಮಾಡ್ಬಿಟ್ಟೆ ಮಗ. ಶ್ರವಣ್, ನನ್ ಪಿಕ್ಸೆಲ್ಲಿ